ಪಿಂಚಣಿ ಹಣ ಜಮೆ ಒಂದಲ್ಲ ಎರಡಲ್ಲ 4,000 ಜಮೆ ಆಗ್ತಾಯಿದೆ ಸ್ನೇಹಿತರೆ. ಪಿಂಚಣಿ ಹಣ ಎಲ್ರಿಗೂ ಜಮೆ ಆಗ್ತಾಯಿದೆ, ಅದು 4,000 ರೂಪಾಯಿ. ಯಾರಿಗೆ, ಯಾವ ಜಿಲ್ಲೆಗಳಿಗೆ, ಯಾವಾಗ, ಏನು ಕತೆ, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಿಂಚಣಿ ಹಣ ಎಲ್ರಿಗೂ ಗೊತ್ತಿದೆ, ವೃದ್ಧರಿಗೆ ಬರುವಂಥ ವೃದ್ಧಾಪ್ಯ ವೇತನ ಅಂತಲೇ ಹೇಳ್ಬೋದು. ಯಾರಿಗೆ ಜಮೆ ಆಗಿದೆ, ಯಾರಿಗೆ ಜಮೆ ಆಗುತ್ತೆ, ಯಾವಾಗ ಜಮೆ ಆಗುತ್ತೆ, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಹೋಗ್ತೀನಿ. ನೀವು ದಯವಿಟ್ಟು ಹೇಳ್ತೀನಲ್ಲ, ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜಿಲ್ಲೆಗಳಿಗೆ ವೃದ್ಧಾಪ್ಯ ವೇತನ ಅಂದರೆ ಪಿಂಚಣಿ ಹಣ ಬರ್ತಾ ಇಲ್ಲ, ಪೆನ್ಷನ್ ಅನ್ನುವಂಥದ್ದು ಬರ್ತಾ ಇಲ್ಲ. ತುಂಬ ಜಿಲ್ಲೆಗಳಿಗೆ ಸ್ಟಾಪ್ ಆಗಿಬಿಟ್ಟಿದೆ. ತುಂಬ ಜಿಲ್ಲೆಗಳಿಗೆ ಏನು ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರಗಳು ತುಂಬ ಕಡೆ ಹರಿದಾಡ್ತಾ ಇದೆ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು, ಪಿಂಚಣಿ ಹಣ ಎಲ್ರಿಗೂ ಜಮೆ ಆಗುತ್ತೆ. ಲಿಟ್ರಲಿ 100% ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ಯಾಕೆ ಇಷ್ಟು ಕಾನ್ಫಿಡೆಂಟಾಗಿ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಪಿಂಚಣಿ ಹಣ ಎಲ್ರಿಗೂ ಜಮೆ ಆಗ್ತದೆ. ಹೇಗೆ ಅಂತ ನೀವು ಕೇಳ್ತೀರಾ? ಹೌದು, ಪಿಂಚಣಿ ಹಣ ಹೇಗೆ ಜಮೆ ಆಗುತ್ತೆ ಅಂತಂದರೆ, ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಪಿಂಚಣಿ ಹಣ ಅನ್ನುವಂಥದ್ದು ಸರ್ಕಾರ ಕೊಡ್ತಾ ಇರುವಂಥ ಒಂದು ಹಣ ಅಲ್ವಾ. ಸರ್ಕಾರ ಅಂತಂದರೆ ಟ್ರಸ್ಟ್ ಇದ್ದೇ ಇರುತ್ತೆ, ಸರ್ಕಾರ ಗೌರ್ಮೆಂಟ್ ಅಲ್ವಾ ಅನ್ನುವಂಥದ್ದು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ಹೇಳ್ತೀನಿ ಏನು ಕತೆ ಅನ್ನುವಂಥದ್ದು. ಆದರೆ ಇಲ್ಲಿ ನಿಮಗೆ ವೃದ್ಧಾಪ್ಯ ವೇತನ ಅಂತಂದರೆ ಯಾಕೆ ಇಲ್ಲಿ ತುಂಬ ಜನರಿಗೆ ಆಗಲ್ಲ, ಯಾಕೆ ತುಂಬ ಜನರಿಗೆ ವೃದ್ಧಾಪ್ಯ ವೇತನಗಳು ಬರ್ತಾ ಇಲ್ಲ ಅನ್ನುವಂಥದ್ದು ತುಂಬ ಜನ ಕೇಳ್ತಾ ಇರುವಂಥದ್ದು. ಇಲ್ಲಿ ತುಂಬ ಜನ ಹೇಳಿದ್ರು ನನಗೆ, ನಮಗೆ ಪೆನ್ಷನ್ ಹಣ ಬರ್ತಾ ಇಲ್ಲ, ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಇಲ್ಲ, ಈಗ ಆ ಒಂದು ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಿದರೆ ಐ ಥಿಂಕ್ ನನ್ನ ಪ್ರಕಾರ 4,000 ರೂಪಾಯಿ ಹಣ ಎಲ್ರಿಗೂ ಜಮೆ ಆಗ್ತಾಯಿದೆ. ಕರೆಕ್ಟ್. ಹಾಗಾಗಿ ಇದೊಂದು ದೊಡ್ಡ ಖುಷಿಯ ವಿಚಾರ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು, ಪೆನ್ಷನ್ ಹಣ 4,000 ಜಮೆ ಆಗ್ತಾಯಿದೆ ಅಂದರೆ, ಹಣ ಬರ್ತಾ ಇದೆ ಅಂತಂದರೆ ಅದೊಂದು ಒಳ್ಳೆಯ ವಿಚಾರ, ಖುಷಿ ವಿಚಾರ ಅಲ್ವಾ. ಹಾಗಾಗಿ ನಾನು ಹೇಳುವಂಥದ್ದು, ಎಲ್ರಿಗೂ ಹೇಳುವಂಥದ್ದು, ಪೆನ್ಷನ್ ಹಣ ಎಲ್ಲರೂ ಕೂಡ ಪಡ್ಕೊಳ್ಳಿ. ಕರೆಕ್ಟ್. ಹಾಗಾಗಿ ಈ ಪೆನ್ಷನ್ ಹಣ ಎಲ್ರಿಗೂ ಬಂದರೆ ಒಂದು ಒಳ್ಳೆಯ ವಿಚಾರ. ಆ್ಯಂಡ್ ಬರದೇ ಇದ್ದರೆ ಕೆಟ್ಟ ವಿಚಾರ ಅಂತ ಅಲ್ಲ. ತುಂಬ ಜನರಿಗೆ ಬಂದಿಲ್ಲ, ತುಂಬ ಜನರಿಗೆ ಬರ್ತಾ ಇದೆ. ಆದರೆ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಒಂದು ವಿಚಾರ ನಾನು ನಮ್ಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಜಾಸ್ತಿ ಏನು ನಾನು ಹೇಳಲಿಕ್ಕೆ ಹೋಗಲ್ಲ. ಒಂದು ವಿಚಾರವನ್ನೆಲ್ಲ ಕ್ಲಿಯರಾಗಿ ನೀವು ಕರೆಕ್ಟಾಗಿ ಮಾಡ್ತಾ ಹೋದರೆ ಅದು ಕರೆಕ್ಟ್ ಆಗುತ್ತೆ. ಏನು ವಿಚಾರ, ಏನು ಕತೆ ಅನ್ನುವಂಥದ್ದು ನಾನು ಹೇಳ್ತೀನಿ. ನೀವು ಡಿಸಿಪ್ಲಿನಿಂದ ಇರಬೇಕಾಗ್ತದೆ. ಒಂದು ವಿಚಾರ ಶಿಸ್ತಿಂದ ಇರಬೇಕು ಫಸ್ಟ್ಲಿ. ಯಾಕಂತಂದರೆ ಯಾವುದೇ ಹಣ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಕರೆಕ್ಟಾಗಿ ಆಗಬೇಕಂತಂದ್ರೆ ಶಿಸ್ತಿರಬೇಕು, ಡಿಸಿಪ್ಲಿನ್ ಅನ್ನುವಂಥದ್ದು ಇರಬೇಕು. ಮತ್ತು ಇನ್ನೊಂದು ವಿಚಾರ, ನೀವು ಅಪ್ಡೇಟ್ಗಳು ಮಾಡಿಲ್ಲ, ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ. ತುಂಬ ಜನರ ಪ್ರಾಬ್ಲಮ್ ಇದೆ. ಇಲ್ಲಿ ಸರ್ಕಾರದಲ್ಲಿ ನೀವು ಹಣ ಪಡ್ಕೊಳ್ಳಿಕ್ಕೆ ಸರ್ಕಾರ ಚೆಕ್ ಮಾಡುವಾಗ ನಿಮ್ಮದು ಡಾಕ್ಯುಮೆಂಟ್ ಎರರ್ ಅನ್ನುವಂಥದ್ದು ಬರ್ತಾ ಇದೆ. ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ? ಈಗ ಡಾಕ್ಯುಮೆಂಟ್ ಎರರ್ ಅನ್ನುವಂಥದ್ದು ಯಾಕೆ ಬರ್ತಾ ಇದೆ? ಡಾಕ್ಯುಮೆಂಟ್ ಎರರ್ ಅಂತಂದರೆ ಏನು ಅನ್ನುವಂಥದ್ದು. ನೀವು ಡಾಕ್ಯುಮೆಂಟ್ಸನ್ನು ಯಾರೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ, ಯಾರೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಕಮೆಂಟ್ ಮಾಡಿ. ಯಾಕಂತಂದರೆ ಡಾಕ್ಯುಮೆಂಟ್ಸ್ ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಾ, ಅರ್ಥ ಆಯಿತಾ? ಹಾಗಾಗಿ ಡಾಕ್ಯುಮೆಂಟ್ಸನ್ನು ಪ್ರಾಬ್ಲಮ್ ಮಾಡಿಕೊಂಡ್ರೆ ಏನಾಗಲ್ಲ, ನಿಮಗೆ ಹಣ ಜಮೆ ಆಗಲ್ಲ, ಅಷ್ಟೇ ಒಂದೇ ವಿಚಾರ. ಹಾಗಾಗಿ ನಾನು ಹೇಳುವಂಥದ್ದು, ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾಕಂತಂದರೆ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಪರ್ಫೆಕ್ಟ್ ಆಗಿದ್ದರೆ 100% ನಿಮ್ಮ ಪಿಂಚಣಿ ಹಣ ಬರುತ್ತೆ. ಕರೆಕ್ಟ್. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ಎಲ್ಲರೂ 100% ಆಗಿ ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ 100% ನಮ್ಗೆ ಬೇಕೇ, ನಾವು ಪಿಂಚಣಿ ಹಣ ಬೇಕೇ ಸರ್, ನಮಗಿಲ್ಲ ಅಂತಂದರೆ ಆಗೋದೇ ಇಲ್ಲ ಅಂತಂದರೆ, ನಾನು ಹೇಳುವಂಥ ರೀತಿಯಲ್ಲಿ ಒಂದಿಷ್ಟು ಫಾಲೋ ಮಾಡಿ, ಕರೆಕ್ಟಾಗಿ ಫಾಲೋ ಮಾಡಿ. ನಾನು ನಿಮಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೇನೆ. ಫಸ್ಟ್ ಬಂದುಬಿಟ್ಟು ನಿಮ್ಮದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಈ 3ನ್ನ ಫಿಕ್ಸ್ ಮಾಡಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಯ್ಯೋ ನಮ್ಗೆ ಅದಾಗ್ತಾ ಇಲ್ಲ ಅನ್ನುವಂಥದ್ದಲ್ಲ. ಆ 3 ವಿಚಾರವನ್ನು, ಆ 3 ವಿಷಯವನ್ನು, ಆ ಒಂದು 3 ಏನು ಕಾರ್ಡ್ಗಳಿದೆ, ಆ 3 ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಕರೆಕ್ಟ್. ಆ ಒಂದು 3 ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ ಸ್ನೇಹಿತರೆ. ಪಿಂಚಣಿ ಹಣನೂ ಕೂಡ, ಯಾವ ಹಣನೂ ಕೂಡ ಬರಲ್ಲ. ಹಾಗೆ ಒಂದು ವಿಚಾರ ಹೇಳ್ತೀನಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ತಿಂಗಳಿಗೆ 3,000 ಪಿಂಚಣಿ ಹಣ ಎಲ್ರಿಗೂ ಬರ್ತಾ ಇರುತ್ತೆ. ಆ್ಯಂಡ್ 3,000 ಜೊತೆಗೆ ಈ ಸಾರಿ 1,000 ಜಾಸ್ತಿ ಆಗಿದೆ, ಐ ಥಿಂಕ್ 4,000. ಹಾಗಾಗಿ ಎಲ್ರಿಗೂ ಹೇಳುವಂಥದ್ದು, ನೀವು ಒಂದು ಕೆಲಸ ಮಾಡ್ತಾಯಿದ್ದೀರ ಅಂತಂದರೆ ಅದನ್ನ ಕರೆಕ್ಟಾಗಿ ಮಾಡಬೇಕು. ಈಗ ನಾನು ಏನು ಹೇಳಿದೆ, ಅಪ್ಡೇಟ್ ಮಾಡಿ ಇನ್ನೊಂದು ಮಾಡಿ ಅಂತ ಏನು ಹೇಳಿದೆ, ಅದನ್ನು ಕರೆಕ್ಟಾಗಿ ಮಾಡಿ. ನೀವು ಅರ್ಧಂಬರ್ಧ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾನು ಈಗಲೇ ಹೇಳ್ತೀನಲ್ಲ, ಅರ್ಧಂಬರ್ಧ ಮಾಡಿಬಿಟ್ಟು ಅರ್ಧಂಬರ್ಧ ಮಾಡಲೇಬಾರ್ದು. ನೀವು ಕರೆಕ್ಟಾಗಿ ಮಾಡ್ತೀರಾ ಅಂತಂದ್ರೆ ಕರೆಕ್ಟಾಗಿ ಮಾಡಿ, ಪರ್ಫೆಕ್ಟಾಗಿ ಮಾಡಿ. ಅದು ಆ ವಿಚಾರವನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿ. ಎಲ್ರಿಗೂ 100% ಆಗಿ ಹಣ ಜಮೆ ಆಗುತ್ತೆ, ಅರ್ಥ ಆಯಿತಾ? ಹಾಗಾಗಿ ಎಲ್ರಿಗೂ ಹೇಳುವಂಥದ್ದಿಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕರೆಕ್ಟ್. ಹಾಗಾಗಿ ಆ ಕೆಲಸವನ್ನು ಕರೆಕ್ಟಾಗಿ ಮಾಡಿ, ಪರ್ಫೆಕ್ಟಾಗಿ ಮಾಡಿ.
ಆ್ಯಂಡ್ ಪಿಂಚಣಿ ಹಣ ಅಲ್ಲ, ಯಾವ ಹಣನೂ ಕೂಡ ಜಮೆ ಆಗುತ್ತೆ. ಅಂದರೆ ಪಿಂಚಣಿ ಹಣ ಮಾತ್ರ ಜಮೆ ಆಗುತ್ತೆ ಅನ್ನುವಂಥದ್ದು ಅಲ್ಲ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ನಾನು ಮತ್ತೊಮ್ಮೆ ಹೇಳ್ತೀನಿ. ಅಂದರೆ ಆ ಹಣ ಮಾತ್ರ ಈ ಹಣ ಮಾತ್ರ ಅನ್ನುವಂಥದ್ದಲ್ಲ. ನೀವು ಪರ್ಫೆಕ್ಟ್ ಆಗಿದ್ದರೆ, ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಇಟ್ಕೊಂಡಿದ್ರೆ, ನೀವು ಕರೆಕ್ಟಾಗಿ ಆ ಒಂದು ಯೋಜನೆಯಲ್ಲಿ ಇದ್ದರೆ 100% ಹಣ ಜಮೆ ಆಗುತ್ತೆ. ಯಾಕೆ ಆಗಲ್ಲ ಅಲ್ವಾ? ಹಾಗಾಗಿ ಯಾರೂ ಕೂಡ ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ಹಣ ನಮಗೆ ಏನೂ ಕೂಡ ಆಗ್ತಾಯಿಲ್ಲ, ಏನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ನಮಗೆ ನಮ್ಮ ಹಣೆ ಬರ ಹಂಗೆ ಹಿಂಗೆ ಅಂತ ಹೇಳ್ತಾರೆ ತುಂಬ ಜನ. ನಾನು ಅಂಥವ್ರಿಗೆ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದು ವಿಚಾರ, ಫಸ್ಟ್ ವಿಚಾರ. ಆ್ಯಂಡ್ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಯ್ಯೋ ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ಹಂಗೆ ಆಗ್ತಾಯಿದೆ, ಹಿಂಗೆ ಆಗ್ತಾಯಿದೆ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಹಣ ಜಮೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಆ್ಯಂಡ್ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಎಲ್ರಿಗೂ ಪಿಂಚಣಿ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತಿಳಿಸಿ. ಸಿಗೋಣ.